ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ವೆರಿ ಇಂಪಾರ್ಟೆಂಟ್ ಆಗಿದೆ. ಯಾರೆಲ್ಲ TETಯಿಂದ ವಿನಾಯಿತಿಯನ್ನು ಪಡ್ಕೋತಿದ್ದಾರೆ ಅಥವಾ ಪಡೀಬೇಕು ಅಂತಕ್ಕಂತಹ ಚರ್ಚೆಗಳು ನಡೀತಾ ಇದೆ. ಎಷ್ಟು ಲಕ್ಷ ಗೌರ್ಮೆಂಟ್ ಟೀಚರ್ಸ್ ಆಲ್ರೆಡಿ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಆಲ್ರೆಡಿ TET ಪಾಸ್ ಆಗಿದ್ದಾರೆ ಮತ್ತು ಯಾರೆಲ್ಲ TETನ ಬರೀಬೇಕಾಗುತ್ತೆ ಅಥವಾ ಸ್ವಯಂ ನೀತಿಯನ್ನು ಪಡ್ಕೋಬೇಕಾಗುತ್ತೆ, ಏನೆಲ್ಲ ಇನ್ಫಾರ್ಮೇಷನ್ ಅಂತ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತರಗತಿಯಲ್ಲಿ ಮಾಡಲು ಮೋಟಿವೇಶನ್ ಸಿಗುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ, ಏನೇ ಒಂದು ಗೌರ್ಮೆಂಟ್ ಅಪ್ಡೇಟ್ ಇರಬಹುದು, TET, GPSTR, HSTRಗೆ ಸಂಬಂಧಪಟ್ಟಂತಹ ಇನ್ ಡೀಟೇಲ್ ವಿಡಿಯೋಸ್ಗಳನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾನು ತೊಗೊಂಡು ಬರ್ತಾ ಇರ್ತೀನಿ. ಹಾಗಾಗಿ ನೀವು ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡಿ, ಈ ಒಂದು ಮಾಹಿತಿ ಸಂಯುಕ್ತ ಕರ್ನಾಟಕ ಈ ನ್ಯೂಸ್ ಪೇಪರಿಂದ ನಾನು ಆರಿಸ್ಕೊಂಡಿದ್ದೀನಿ. ಏನು ಕೊಟ್ಟಿದ್ದಾರೆ ನ್ಯೂಸ್ ಪೇಪರಲ್ಲಿ ಫುಲ್ ಡೀಟೇಲಾಗಿ ಕೊಟ್ಟಿದ್ದಾರೆ. ಎಷ್ಟು ಲಕ್ಷ ಜನ ಗೌರ್ಮೆಂಟ್ ಟೀಚರ್ಸ್ ಆಲ್ರೆಡಿ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಆಲ್ರೆಡಿ TETನ ಪಾಸ್ಔಟ್ ಆಗಿದ್ದಾರೆ, ಅದ್ರ ಜೊತೆಗೆ ಯಾರು ಇದರಿಂದ ವಿನಾಯಿತಿ ಪಡ್ಕೋತಿದ್ದಾರೆ, ಅದರೊಂದಿಗೆ ಈಗಾಗಲೇ TET ಪರೀಕ್ಷೆ ಅಂತಕ್ಕಂಥದ್ದು ಇನ್ನು ಅವರು ಆಯ್ಕೆಯಾಗಿ ಸುಮಾರು ವರ್ಷಗಳಾಯಿತು. ಅವರಿಗೆ ಈ TET ಅಂತಕ್ಕಂಥದ್ದು ಮತ್ತೆ ವಿದ್ಯಾರ್ಥಿ ಥರ ಓದಬೇಕಾಗುತ್ತೆ. ಹಾಗಾಗಿ ಇದು ಅವರಿಗೆ ಒಂದು ಆಘಾತಕಾರಿ ವಿಷಯ ಆಗಿದೆ. ಆಲ್ರೆಡಿ ಶಿಕ್ಷಕರಾಗಿ ನೇಮಕ ಆದವರಿಗೆ ಸೊ ಅವರಿಗೆ ಇದರಿಂದ ವಿನಾಯಿತಿ ನೀಡಬೇಕಂತಕ್ಕಂತಹ ಚರ್ಚೆ ಏನು ನಡೀತಾ ಇದೆ. ಸೊ ಇದನ್ನು ಸಚಿವ ಸಂಪುಟದಲ್ಲಿ 11ನೇ ತಾರೀಕು ಏನು ಸಚಿವ ಸಂಪುಟ ನಡೀತಾ ಇದೆ, ಅದರಲ್ಲಿ ಈ ವಿಷಯ ಚರ್ಚೆ ಆಗಬೇಕಂತಕ್ಕಂಥ ವಿಚಾರ ಕೂಡ ಆಗಿದೆ. ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ ನೋಡಿ, ನಾನು ಇನ್ ಡೀಟೇಲ್ ಆಗಿ ನಿಮಗೆ ಇಲ್ಲಿ ಇರ್ತಕ್ಕಂತಹದ್ದನ್ನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಸೊ ರಾಜ್ಯದ ಸರಿಸುಮಾರು 1 ಲಕ್ಷ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಕಡ್ಡಾಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನು TET ಇದೆ, ಇದು ಒಂದು ಬಾರಿಗೆ ವಿನಾಯಿತಿ ನೀಡಲು ರಾಜ್ಯ ಸರ್ಕಾರ ಗಂಭೀರ ಚಿಂತನೆ ನಡೆಸಬೇಕು ಅಂತ ಸೆಪ್ಟೆಂಬರ್ 11ರಂದು ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ನಿರ್ಣಯ ಮಾಡತಕ್ಕಂತಹ ನಿರೀಕ್ಷೆ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ನೋಡೋದೇ ಆದರೆ ಸ್ನೇಹಿತರೆ, TET ಪರೀಕ್ಷೆ ಎದುರಿಸುವುದೇ ಸೇವೆಯಲ್ಲಿ ಶಿಕ್ಷಕರು ಮುಂದಿನ 2 ವರ್ಷದಲ್ಲಿ TET ಉತ್ತೀರ್ಣರಾಗಬೇಕಂತಕ್ಕಂಥ ಏನು ಈ ವಿಚಾರ ಇದೆ. ಅಂದರೆ ಯಾರೆಲ್ಲ ಆಲ್ರೆಡಿ ಗೌರ್ಮೆಂಟ್ ಟೀಚರ್ ಇದ್ದಾರೆ ಅವರು 2 ವರ್ಷಗಳಲ್ಲಿ TET ಪರೀಕ್ಷೆ ಆಗಬೇಕು, ಇಲ್ಲ ಅಂದರೆ ಇವರು ನಿವೃತ್ತಿ ತೊಗೋಬೇಕು ಅಥವಾ ಕಡ್ಡಾಯ ನಿವೃತ್ತಿಯನ್ನು ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡ್ಕೋಬೇಕು ಅಥವಾ ಕಡ್ಡಾಯ ನಿವೃತ್ತಿ ತೊಗೋಬೇಕಂತಕ್ಕಂಥ ಏನಿದು ವಿಚಾರ ಇದೆ. ಅದರಲ್ಲಿ 5 ವರ್ಷ ಏನೋ ಸೇವೆ ಉಳಿದಿರುತ್ತೆ, ಇನ್ನು ನಿವೃತ್ತಿ ಆಗಲಿಕ್ಕೆ 5 ವರ್ಷ ಇರುತ್ತಲ್ವ, ಅವ್ರಿಗೆ ಇದು ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನೋಡೋದೇ ಆದರೆ ಇದು ಏನು ಒಂದು ಅನ್ಯಾಯ ಆಗಿದೆ ಅಂತಕ್ಕಂಥದ್ರ ಒಂದು ಮಾತು ನಡೀತಾ ಇದೆ. ಸೊ ಇದ್ರ ಕುರಿತು ಏನು ನಮ್ಮ ಚಂದ್ರಶೇಖರ್ ನುಗ್ಗಿಯವರಿದ್ದಾರೆ, ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಇವರು ಏನು ಹೇಳ್ತಿದ್ದಾರೆ ಅಂದರೆ, ಸುಪ್ರೀಂ ತೀರ್ಪು ಸಹಸ್ರಾರು ಶಿಕ್ಷಕರಿಗೆ ಆಘಾತ ತಂದಿದೆ. ಈಗಾಗಲೇ 25ರಿಂದ 30 ವರ್ಷ ಸೇವೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ TET ಎದುರಿಸುವಂತೆ ಹೇಳುವುದು ನ್ಯಾಯಯುತ ಅಲ್ಲ. 2011ರ ನಂತರ ಶಿಕ್ಷಕರಿಗೆ ಇದು ಸಮಂಜಸ. ಅಂದರೆ 2011 TET ಬಂದಿತ್ತು, ಆಲ್ರೆಡಿ ಯಾರು ಏನು ಶಿಕ್ಷಕರಾಗಿ ನೇಮಕ ಆಗಿದ್ರಲ್ಲ ಅವರಂತೂ ಕನ್ಫರ್ಮ್ ಆಗಿ TET ಪಾಸ್ ಆಗಿರ್ತಾರೆ. ಅವ್ರಿಗೆ ಇದು ಸಮಂಜಸವಾಗಿದೆ. 2011ರ ಹಿಂದೆ ಏನು ನೇಮಕಾತಿಯಾಗಿದ್ದಾರೆ ಅವರು TET ತಗೋಬೇಕು ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನು ಇವರು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. 11ನೇ ತಾರೀಕು ಏನು ಸಚಿವ ಸಂಪುಟ ನಡೀತಾ ಇದೆ, ಅದರಲ್ಲಿ ಏನು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಈ ಒಂದು ವಿಚಾರ ಯಾವಾಗ ಬಂತು ಅಂದರೆ ಕಳೆದ ವಾರ ಈ ಮಹಾರಾಷ್ಟ್ರ ಸರ್ಕಾರ ಮತ್ತು ಆಂಜನೇಯ ಏನು ಅಂಜುಮನ್ ಇಶಾತ್ ಎ ತಮಿಳ್ ಟ್ರಸ್ಟ್ ಅಂತ ಇದೆ, ಇವರ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂತಂದರೆ TET ಕಡ್ಡಾಯ ಅಂತ ಹೇಳ್ತಿದ್ದಿಲ್ಲ. ಇನ್ಫಾರ್ಮೇಷನ್ ಬೇಡ, ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ತುಂಬ ಜನ ಮಾಡಿದ್ದಾರೆ, ನಾನು ಕೂಡ ಮಾಡಿದ್ದೀನಿ. ಆ ಒಂದು ಏನು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತ್ತು ಅದ್ರ ಬಗ್ಗೆ ಆಲ್ರೆಡಿ ಮಾಡಿದ್ದೀವಿ, ಇದೇ ನಮಗೆ ಬೇಕಾಗಿಲ್ಲ. ಸೊ ಏನು ಹೇಳ್ತಿದ್ದಾರೆ ಇಲ್ಲಿ ಮೇನ್ ಆಗಿ ಏನು ತಿಳ್ಕೊಬೇಕು ಅಂದರೆ, 2009ರ ಏನು ಶಿಕ್ಷಣದ ಹಕ್ಕು ಕಾಯ್ದೆಯಡಿ 2011ರಿಂದ ದೇಶಾದ್ಯಂತ TET ನೇಮದಂತೆ ಆಲ್ರೆಡಿ ಏನಾಗಿದ್ದಾರೆ, ಸೆಲೆಕ್ಟ್ ಆಗಿದ್ದಾರೆ. ಸೊ ಇದರ ಅವಶ್ಯಕತೆ ಏನು ಇವ್ರಿಗೆ ಬೀಳಲ್ಲ ಅಲ್ವಾ. ಆಲ್ರೆಡಿ ಇಲ್ಲಿ ನೋಡಿ, ಇದು ತುಂಬ ಮುಖ್ಯ ಆಗಿದೆ. TET ಪರೀಕ್ಷೆ ಅಂತಕ್ಕಂಥದ್ದು ರಾಜ್ಯದಲ್ಲಿ ಸದ್ಯ ಏನು 1,35,000 ಪ್ರಾಥಮಿಕ ಶಾಲಾ ಶಿಕ್ಷಕರು ಆಲ್ರೆಡಿ ಇದ್ದಾರೆ. ಅದರಲ್ಲಿ 25,000 ಶಿಕ್ಷಕರೇನಿದ್ದಾರೆ, ಇನ್ನು 5 ವರ್ಷದಲ್ಲಿ ಅವರು ನಿವೃತ್ತಿನೇ ಆಗ್ತಾರೆ.
ಸೊ ಇದು ನೆನಪಿರಲಿ ಸ್ನೇಹಿತರೆ. ಅಂದರೆ 25,000 ಪೋಸ್ಟ್ ಅಗೇನ್ 5 ವರ್ಷದಲ್ಲಿ ವೇಕೆಂಟ್ ಆಗುತ್ತೆ ಅಂತಕ್ಕಂಥದ್ದು ಒಂದು ಸಣ್ಣ ಸೂಕ್ಷ್ಮತೆಯಲ್ಲಿ ತಿಳ್ಕೊಬೋದು. ಸೊ 5,000 ಏನು 25,000 ಜನ ಏನಿದ್ದಾರಲ್ಲ ಅವರು 5 ವರ್ಷದಲ್ಲಿ ನಿವೃತ್ತಿ ಹೊಂದ್ತಾರೆ. ಸೊ ಇವರಿಗೆ TET ಅವಶ್ಯಕತೆ ಇಲ್ಲ, ಇವರು ಮುಂಬಡ್ತಿ ಕೂಡ ಪಡೆಯೋದಿಲ್ಲ. ಸೊ ಇವರಿಗಂತೂ ಇಲ್ಲ. ಇಂಥವರು TET ಬರೆಯುವಂತಿಲ್ಲ ಅಂತ ಆಲ್ರೆಡಿ ಗೊತ್ತಿದೆ. 10,000ಕ್ಕೂ ಹೆಚ್ಚು ಜನ ಆಲ್ರೆಡಿ TET ಉತ್ತೀರ್ಣಗೊಂಡಿರೋ ಶಿಕ್ಷಕರಾಗಿದ್ದಾರೆ. ಹೌದಾ? ಏನು 2011 ನಂತರ TET ಜಾರಿಗೆ ಬರುತ್ತೆ. ಜಾರಿಗೆ ಬಂದಮೇಲೆ TET ಪಾಸ್ ಆದವ್ರು ಮಾತ್ರ ಶಿಕ್ಷಕರಾಗಿದ್ದಾರೆ. ಇನ್ನು ಉಳಿದಂಥ ಏನು 1 ಲಕ್ಷ ಶಿಕ್ಷಕರಿದ್ದಾರೆ, ಇವರು 2011ಕ್ಕಿಂತ ಮುಂಚೆ ಶಿಕ್ಷಕರಾಗಿ ನೇಮಕಗೊಂಡಿದ್ದಾರೆ. ಅಂದರೆ 2008ರಲ್ಲಿ, 2005ರಲ್ಲಿ, 2001ರಲ್ಲಿ ಮತ್ತು 1997ರಲ್ಲಿ ನೇಮಕ ಆದಂಥ 1 ಲಕ್ಷಕ್ಕಿಂತ ಹೆಚ್ಚು ಜನ ಏನಾಗಿದ್ದಾರೆ, TETನ ಪಾಸ್ ಆಗಿಲ್ಲ. ಸೊ ಅವರಿಗೆ ಆ ನಿಯಮ ಆವಾಗ ಇರಲಿಲ್ಲ. ಸೊ ಇವರೀಗ TET ಪಾಸ್ ಆಗಬೇಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತಕ್ಕಂಥದ್ದು ಪ್ರಶ್ನೆ. ಸೊ ಇದು ಎಲ್ಲರ ಹತ್ರ ಏನಾಗಿದೆ ಅಂದರೆ ಜಿಜ್ಞಾಸೆಯನ್ನು ಶಿಕ್ಷಕರಲ್ಲಿ ಮೂಡಿಸಿದೆ. ಇದು ಸರ್ಕಾರವನ್ನು ಕೂಡ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಏನಿದೆ ಆದೇಶದಿಂದ ವಿನಾಯಿತಿಗಾಗಿ ಶಾಸನ ಜಾರಿಗೊಳಿಸುವ ಒತ್ತಡ ಸರ್ಕಾರದ ಮೇಲೆ ಈಗ ಇದೆ. ಏನೆಲ್ಲ ಇದೆ ನೋಡಿ ಸ್ನೇಹಿತರೆ, ನಿಮಗೆ ಕ್ಲಿಯರ್ ಆಗಿ ಹೇಳಬೇಕು ಅಂದರೆ 2011ಕ್ಕಿಂತ ಮುಂಚೆ ಯಾರು 2008, 2005, 2001 ಮತ್ತು 1997ರಲ್ಲಿ ನೇಮಕಗೊಂಡಿದ್ದಾರಲ್ಲ ಅವರು 1 ಲಕ್ಷ ಜನ ಇದ್ದಾರೆ. ಆ 1 ಲಕ್ಷ ಜನ TET ಪಾಸ್ ಆಗಬೇಕಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸ, ಇದು ಬೇಡ ಅಂತ ಈ ವಿಚಾರವಾಗಿ ಏನು ರಾಜ್ಯ ಸಂಪುಟ ಸಭೆ ನಡೀತಾ ಇದೆ 11ನೇ ತಾರೀಕು. ಅಲ್ಲಿ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಸರ್ಕಾರದ ಮೇಲೆ ಇದೊಂದು ಒತ್ತಡ ಇದೆ, ಇವರಿಗೆ ಬೇಡ TET ಅಂತಕ್ಕಂಥದ್ದು. ಹಾಗಾದರೆ ಈ ಕಾನೂನು ಮೂಲಕ ಇದ್ರ ಬಗ್ಗೆ ಏನು ವಿಚಾರ ಇದೆ ಅಂತ ಕಾನೂನು ತಜ್ಞರ ಸಲಹೆಯನ್ನು ತಗೊಳ್ಳೋದೇ ಆದರೆ ಸ್ನೇಹಿತರೆ ಏನು ಇನ್ಫಾರ್ಮೇಷನ್ ಇದೆ ಅಂದಾಗ, ಸರ್ಕಾರದ ಉನ್ನತ ಮೂಲಗಳ ಪ್ರಕಾರ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಏನಿದೆ KPSR 1966, 1977ರ ಪ್ರಕಾರ ಯಾವುದೇ ಹುದ್ದೆ ಒಮ್ಮೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ತಾತ್ಕಾಲಿಕ ಅವಧಿ ಮುಗಿದ ನಂತರ ಹೊಸ ಮಾನದಂಡಗಳು ಆ ನೌಕರರ ಮೇಲೆ ಹೇರುವಂತಿಲ್ಲ. ಸರಿನಾ? ಈಗ ಏನು 2011ರ ಹಿಂದೆ ಅವ್ರಿಗೆ TET ಇರಲಿಲ್ಲ, ಅವರು ಸೆಲೆಕ್ಟೆಡ್ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಹಾಗಂತ ಮುಂದೆ ಬಂದಕ್ಕಂಥ ಈಗ 2025ರಲ್ಲಿ ಬರ್ತಕ್ಕಂತಹ ನೀತಿ ನಿಯಮಗಳನ್ನು 2009ರ ಹಿಂದೆ ಆದಂಥ ನೇಮಕಾತಿಗಳು ಆಲ್ರೆಡಿ ಏನು ಆಯ್ಕೆಯಾಗಿ ಶಿಕ್ಷಕರು ಹೋಗಿದ್ದಾರೆ ಅವ್ರ ಮೇಲೆ ಹೇರುವಂತಿಲ್ಲ ಅಂತಕ್ಕಂಥ ವಿಚಾರವನ್ನು 1966 ಮತ್ತು 1977ರ ಏನು ನಿಯಮಗಳಿದೆ, ನಾಗರಿಕ ಸೇವಾ ನಿಯಮಗಳಿದೆ, ಅದು ಹೇಳುತ್ತೆ. ಸರಿನಾ? ಈಗ ನಾವು 2025ರಲ್ಲಿ ಏನು TET ಇದೆ, ನಾವು ಇದೆಲ್ಲ ಪಾಸ್ಔಟ್ ಆಗಿ ಹೋಗ್ತೀವಿ. 2035ರಲ್ಲಿ ಒಂದು ಏನೋ ನಿಯಮ ಬರುತ್ತೆ. ಆ ನಿಯಮದ ಪ್ರಕಾರ ಮತ್ತೆ ನಾವು ಹಿಂದಿನ ನೇಮಕಾತಿಗಳಲ್ಲಿ ನಿಯಮಗಳು ಹೇರುವಂತಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದೊಂದು ಮಾಹಿತಿ ಏನಿದೆ ಸ್ವಲ್ಪ ನಿರಾಳವಾಗಿದೆ ಅಂತ ಹೇಳ್ಬೋದು. ಈ ಒಂದು ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಗೌರ್ಮೆಂಟ್ ಟೀಚರ್ಸ್ ಏನಿದ್ದಾರೆ ಅವರಲ್ಲಿ ಒಂದು ಹೊಸ ಭರವಸೆ, TETನ ಪಾಸ್ ಆಗದಿದ್ದರೆ ನಡೀತೆ ಅಂತಕ್ಕಂಥದ್ದು ನೋಡ್ಬೋದಾಗಿದೆ. ಆದ್ದರಿಂದ ರಾಜ್ಯದ 1 ಲಕ್ಷ ಶಿಕ್ಷಕರಿಗೆ ಸುಪ್ರೀಂ ಆದೇಶದಿಂದ ವಿನಾಯಿತಿ ನೀಡ್ತಕ್ಕಂತಹ ಸಾಧ್ಯತೆ ಇದೆ. ವಿಶೇಷ ನೇಮಕಾತಿ ಅಧಿನಿಯಮ ಸೇರ್ಪಡೆಗೆ ಶಾಸನ ತರುವಂತಹ ಕಾನೂನು ಇಲಾಖೆ ಸರ್ಕಾರಕ್ಕೆ ಸಲಹೆ ನೀಡಿದೆ ಎಂದು ತಿಳಿದು ಬಂದಿದೆ. ಸರ್ಕಾರ ಕಾನೂನು ತಜ್ಞರ ಸಲಹೆಯನ್ನು ಬರುವ ಗುರುವಾರ ನಡೆಯಲಿರುವ ಸಚಿವ ಸಂಪುಟದಲ್ಲಿ ಚರ್ಚಿಸುವ ಮುಂದೆ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಇಲ್ಲಿ ವಿಚಾರ ನಡೀತಾ ಇದೆ ಸ್ನೇಹಿತರೆ. ಸೊ ಟೋಟಲಾಗಿ ನಿಮಗೆ ಇನ್ಫಾರ್ಮೇಷನ್ ತಿಳಿತು ಅಂದ್ಕೊಂಡಿದ್ದೀನಿ. ಏನು 2011ಕ್ಕಿಂತ ಮುಂಚೆ 1 ಲಕ್ಷ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ. ಇವರಿಗೆಲ್ಲ TET ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ನೀತಿ ನಿಯಮಗಳು ಆಯ್ಕೆ ಆದವರ ಮೇಲೆ ಹೇರುವಂಥದ್ದು ಅಷ್ಟೊಂದು ಸಮಂಜಸವಲ್ಲ, ಮತ್ತು ಆ ರೀತಿಯಾದ ನಿಯಮಗಳು ಕೂಡ ಇದೆ ಅಂತ ನಾನು ಡೀಟೇಲ್ ಆಗಿ ಹೇಳಿದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಯಾರಿಗೆ ಇನ್ಫಾರ್ಮೇಷನ್ ಗೊತ್ತಿರಲ್ವೋ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ತರಗತಿ ಕುರಿತು ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ, ಮತ್ತು ಯಾವ ರೀತಿ ವಿಡಿಯೋಗಳು ಬೇಕು ಅಂತ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ GPT, TET, HSTR, KSETಗೆ ಸಂಬಂಧಪಟ್ಟಂಥ ತರಗತಿಗಳನ್ನು ಕೂಡ ನಾನು ನನ್ನ ಒಂದು ವಿಡಿಯೋ ಚಾನಲಲ್ಲಿ ತೊಗೊಂಡು ಬರ್ತಾ ಇದ್ದೀನಿ. ಇದ್ರ ಎಲ್ಲದರ ಸದುಪಯೋಗ ನಾವು ಪಡಿಸ್ಕೊಳ್ಳಿ. ಅದರೊಂದಿಗೆ ನಾನು ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು ಏನೇ ತರಗತಿಗಳನ್ನು ಮಾಡಿದ್ರು ಕೂಡ ಅದರ PDF ಗಳನ್ನು ನಿಮಗೆ
ಕೊಟ್ಟಿರ್ತೀನಿ ಸ್ನೇಹಿತರೆ. ನನ್ನ ತರಗತಿ ಆದ ನಂತರ ನಿಮಗೆ PDF ಅವೈಲೇಬಲ್ ಆಗುತ್ತೆ ಟೆಲಿಗ್ರಾಮ್ ಗ್ರೂಪಲ್ಲಿ. ಸೊ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ತರಗತಿನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.